ಇನ್ನ ಡಿನ್ನರ್ ಪಾಲಿಟಿಕ್ಸ್ ನ ವಿಚಾರ ಮತ್ತು ಸಿಎಂ ಕುರ್ಚಿ ಕಿತ್ತಾಟ ಈ ಎಲ್ಲಾ ವಿಚಾರಗಳಿಂದ ಬಿಜೆಪಿ ಈಗ ಆಕ್ರೋಶಭರಿತವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ನಲ್ಲಿ ಈಗ ಶಾಸಕರ ಖರೀದಿ ಕೇಂದ್ರ ಆರಂಭ ಆಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ ಸಿಎಂ ಸ್ಥಾನ ಸಿಗುತ್ತೆ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿಎಂ ಕುರ್ಚಿ ಕುಸ್ತಿಯಿಂದ ಕೆರಳಿ ಕೆಂಡವಾಗಿದೆ ಬಿಜೆಪಿ. ಈ ಮೂಲಕ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ನಾಯಕರು. ಇದು ಒಂಥರ ಮುಗಿಯದ ಕತೆ. ನಾ ಕೊಡೆ ನಾ ಬಿಡೆ. ದಿನನಿತ್ಯ ಇಲ್ಲಿನ ನಾನು ನೋಡ್ತೀನಲ್ಲ, ಕಾಂಗ್ರೆಸ್ ಎಂಎಲ್ಎಗಳ ಪಾಡು ಒಂಥರ ಅಧ್ವಾನ ಆಗೋಟಿದೆ. ಸಿದ್ದರಾಮಯ್ಯ ಮಾತಾಡ್ತಾರೆ, ಡಿಕೆ ಕೋಪ, ಡಿಕೆ ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ. ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ. ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಎರಡೂ ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಈಗ ನಡೆದಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಗದ್ದಲಲ್ಲ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, ಡಿಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗ್ ಸಿದ್ದರಾಮಯ್ಯ ಅವರೇ ಹೆಚ್ಚು ಕೊಟ್ರ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ರ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, सिद्धरामैया जी कंटिन्यू हो जाएगा, हमारे प्रदेश अध्यक्ष डीके शिवकुमार कंटिन्यू हो जाएगा ताने. डीके शिवकुमार सिद्धरामैया के तहत कोट्रे. डीके शिवकुमार हमारा बहुत वरिष्ठ नेता है. पार्टी के पूरा उनका जो संपत्ति है बेच के रोड पे आया है. हाँ, इसलिए हमने डीके शिवकुमार जी को हमने ये क्या करेंगे, मुख्यमंत्री बनाएंगे. सिद्धरामैया जी को देश में बहुत जरूरत है. जो धनगर लोग पूरे देश में है, इसलिए हमारा मल्लिकार्जुन खड़गे जी का बहुत बड़ा वृद्ध हो गया है. इसलिए हमने सिद्धरामैया जी को राष्ट्रीय अध्यक्ष बनाएंगे. ಇಟ್ಟು ಹೇಳಿ ಮನೆಗೆ ಹೋಗಿ ಇಬ್ರು ಅಪ್ಪ ತಾಯಿ ಮಗ ಕುಂಡಿರ್ತಾರ. ಅವರು ಇವ್ರು ತಿಂಗಳ ಕೊಟ್ಟು ಕಳಿಸ್ತಾರೆ. ಕರ್ನಾಟಕ ದಿವಾಳಿ ಆಗ್ತದೆ. ಮುಂದೆ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಆಗ್ತದೆ. ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ. ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ. ಇನ್ನ ಡಿನ್ನರ್ ಪಾಲಿಟಿಕ್ಸ್ ನ ವಿಚಾರ ಮತ್ತು ಸಿಎಂ ಕುರ್ಚಿ ಕಿತ್ತಾಟ ಈ ಎಲ್ಲಾ ವಿಚಾರಗಳಿಂದ ಬಿಜೆಪಿ ಈಗ ಆಕ್ರೋಶಭರಿತವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ನಲ್ಲಿ ಈಗ ಶಾಸಕರ ಖರೀದಿ ಕೇಂದ್ರ ಆರಂಭ ಆಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ ಸಿಎಂ ಸ್ಥಾನ ಸಿಗುತ್ತೆ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿಎಂ ಕುರ್ಚಿ ಕುಸ್ತಿಯಿಂದ ಕೆರಳಿ ಕೆಂಡವಾಗಿದೆ ಬಿಜೆಪಿ. ಈ ಮೂಲಕ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ನಾಯಕರು. ಇದು ಒಂಥರ ಮುಗಿಯದ ಕತೆ. ನಾ ಕೊಡೆ ನಾ ಬಿಡೆ.
ದಿನನಿತ್ಯ ಇಲ್ಲಿನ ನಾನು ನೋಡ್ತೀನಲ್ಲ, ಕಾಂಗ್ರೆಸ್ ಎಂಎಲ್ಎಗಳ ಪಾಡು ಒಂಥರ ಅಧ್ವಾನ ಆಗೋಟಿದೆ. ಸಿದ್ದರಾಮಯ್ಯ ಮಾತಾಡ್ತಾರೆ, ಡಿಕೆ ಕೋಪ, ಡಿಕೆ ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡಕ್ಕೆ ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ? ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಎರಡೂ ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಈಗ ನಡೆದಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಗದ್ದಲಲ್ಲ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, ಡಿಕೆ ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗ್ ಸಿದ್ದರಾಮಯ್ಯ ಅವರೇ ಹೆಚ್ಚು ಕೊಟ್ರ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ರ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, सिद्धरामैया जी कंटिन्यू हो जाएगा, हमारे प्रदेश अध्यक्ष डीके शिवकुमार कंटिन्यू हो जाएगा ताने. डीके शिवकुमार सिद्धरामैया के तहत क्वार्टर. डीके शिवकुमार हमारा बहुत वरिष्ठ नेता है. पार्टी के पूरा उनका जो संपत्ति है बेच के रोड पे आया है. हाँ, इसलिए हमने डीके शिवकुमार जी को हमने ये क्या करेंगे, मुख्यमंत्री बनाएंगे. सिद्धरामैया जी को देश में बहुत जरूरत है. जो धनगर लोग पूरे देश में है, इसलिए हमारा मल्लिकार्जुन खड़गे जी का बहुत बड़ा वृद्ध हो गया है. इसलिए हमने सिद्धरामैया जी को राष्ट्रीय अध्यक्ष बनाएंगे. ಇಟ್ಟು ಹೇಳಿ ಮನೆಗೆ ಹೋಗಿ ಇಬ್ರು ಅಪ್ಪ ತಾಯಿ ಮಗ ಕುಂಡಿರ್ತಾರ. ಅವರು ಇವ್ರು ತಿಂಗಳ ಕೊಟ್ಟು ಕಳಿಸ್ತಾರ. ಕರ್ನಾಟಕ ದಿವಾಳಿ ಆಗ್ತದೆ. ಮುಂದೆ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಆಗ್ತದೆ. ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ